ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ನನ್ನ ಮಗನಿಗೆ ಸ್ಕೂಲಲ್ಲಿ ಮತ್ತೆ ಒಂದು ಪ್ರಾಜೆಕ್ಟನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ನಾನಿಲ್ಲಿ ಪ್ರಿಪೇರ್ ಮಾಡ್ತಿದ್ದೆ. ಅದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ಈ ಒಂದು ವಿಡಿಯೋ ಮಾಡ್ತಿದ್ದೀನಿ. ಇವತ್ತಿನ ಪ್ರಾಜೆಕ್ಟ್ ಥೀಮ್ ಬಂದು ಪಿಂಕ್ ಡೇ ಆಗಿದೆ. ಪಿಂಕ್ ಡೇಗೋಸ್ಕರ ನನ್ನ ಮಗನಿಗೆ ಹೇಳಿದ್ದಾರೆ ಐಬಿಸ್ಕಸ್ ಮಾಡ್ಕೊಬರೋದಕ್ಕೆ. ಹಾಗಾಗಿ ನಾನು ಇಲ್ಲೊಂದು ಪಿಂಕ್ ಕಲರ್ ಶೀಟನ್ನು ತೊಗೊಂಡಿದ್ದೀನಿ. ಅದ್ರ ಜೊತೆ ಈ ರೀತಿ ಒಂದು ಕಾರ್ಡ್ಬೋರ್ಡ್ ಶೀಟನ್ನು ಕೂಡ ತೊಗೊಂಡಿದ್ದೀನಿ. ಇದು ನಿಮಗೆ ಎಲ್ಲ ರೀತಿಯ ಸ್ಟೇಷನರಿಯಲ್ಲಿ ಸಿಗುತ್ತೆ. ಈ ಕಾರ್ಡ್ಬೋರ್ಡ್ ಶೀಟ್ ಏನಕ್ಕೆ ಅಂದರೆ, ಈ ಪಿಂಕ್ ಶೀಟಲ್ಲಿ ಡ್ರಾ ಮಾಡಿ ನಾವು ಕಾರ್ಡ್ಬೋರ್ಡ್ ಶೀಟ್ಗೆ ಸ್ಟಿಕ್ ಮಾಡೋದ್ರಿಂದ ಅದು ತಿಕ್ಕಾಗಿ ನಿಂತ್ಕೊಳ್ಳುತ್ತೆ. ಹಾಗಾಗಿ ಈ ಎರಡೇ ಶೀಟನ್ನು ತೆಗೆದುಕೊಂಡು ಇವತ್ತಿನ ಪ್ರಾಜೆಕ್ಟ್ ಮಾಡ್ತಿದ್ದೀನಿ. ಸೊ ನೋಡಿ, ಮೊದಲು ನಾವಿಲ್ಲಿ ಗೂಗಲಲ್ಲಿ ಒಂದು ಐಬಿಸ್ಕಸ್ದು ಒಂದು ಚಿತ್ರನ ನಾವು ಇಲ್ಲಿ ಡೌನ್ಲೋಡ್ ಮಾಡಿಕೊಂಡು ಅದನ್ನು ನೋಡಿಕೊಂಡು ಇಲ್ಲಿ ನಾವು ಡ್ರಾ ಮಾಡ್ಕೋತಿದ್ದೀರಿ. ಯಾವತ್ತೇ ಆಗಲಿ ನೀವು ಡ್ರಾ ಮಾಡಬೇಕಾದ್ರೆ ಮೊದಲು ಪೆನ್ಸಿಲನ್ನು ಯೂಸ್ ಮಾಡಿ. ಯಾಕಂದರೆ ಏನಾದರೂ ಮಿಸ್ಟೇಕ್ ಆದಾಗ ಅದನ್ನು ರಬ್ ಮಾಡೋದಕ್ಕೆ ಈಸಿ ಆಗುತ್ತೆ. ಪೆನ್ಸಿಲಲ್ಲಿ ಡ್ರಾ ಮಾಡಿಕೊಂಡು ನಮಗೆಲ್ಲ ಸರಿ ಅನ್ಸಿದ್ಮೇಲೆ ಈ ರೀತಿ ಒಂದು ಬ್ಲ್ಯಾಕ್ ಮಾರ್ಕರ್ ಅಥವಾ ಬ್ಲ್ಯಾಕ್ ಸ್ಕೆಚ್ ಪೆನ್ನನ್ನು ತಗೊಂಡು ಈ ರೀತಿ ಡ್ರಾ ಮಾಡ್ಕೋಬೇಕು. ಈ ರೀತಿ ಡ್ರಾ ಮಾಡ್ಕೊಂಡು ಆದಮೇಲೆ ಏನು ಮಾಡಿ ಅಂದರೆ ಕಟ್ ಮಾಡ್ಕೊ. ಪೆನ್ಸಿಲಲ್ಲೇ ಡ್ರಾ ಮಾಡಿದ ತಕ್ಷಣ ಕಟ್ ಮಾಡಬಾರ್ದು, ಅದು ಸ್ವಲ್ಪ ಆ ಕಡೆ ಈ ಕಡೆ ಹೋಗುತ್ತೆ. ಈ ರೀತಿ ಮಾರ್ಕರಲ್ಲಿ ಮಾಡೋದ್ರಿಂದ ಸ್ವಲ್ಪ ಥಿಕ್ನೆಸ್ ನಿಮಗೆ ಸಿಗುತ್ತೆ. ಇದಾದಮೇಲೆ ಇದನ್ನು ನಿಮಗೆ ಏನು ಮಾರ್ಕ್ ಮಾಡಿದಿರೋ ಅದಕ್ಕೆ ಕರೆಕ್ಟಾಗಿ ಕಂಪ್ಲೀಟಾಗಿ ಒಂದು ಐಬಿಸ್ಕಸ್ ಅಥವಾ ಏನು ಡ್ರಾ ಮಾಡಿರ್ತೀರೋ, ನಿಮ್ಗೆ ಏನು ಕೊಟ್ಟಿರ್ತಾರೋ ಅದನ್ನು ಕಟ್ ಮಾಡ್ಕೊಳ್ಳಿ. ಇದನ್ನು ಕಟ್ ಮಾಡ್ಕೊಂಡಾದ್ಮೇಲೆ ಏನು ಮಾಡಬೇಕಂದ್ರೆ, ಇದನ್ನು ಆ ಕಾರ್ಡ್ಬೋರ್ಡ್ ಶೀಟ್ ಮೇಲೆ ಇಡಬೇಕು. ಫಸ್ಟೇ ನೀವು ಇಡೋಕ್ಕಾಗಲ್ವಲ್ಲ, ಇದನ್ನು ಕಟ್ ಮಾಡಿ ಇದನ್ನು ಕಾರ್ಡ್ಬೋರ್ಡ್ ಶೀಟ್ ಮೇಲೆ ಇಟ್ಟು ಮತ್ತೆ ಔಟರ್ ಬಾರ್ಡರ್ ಒಂದು ಕೊಡಿ ಕಾರ್ಡ್ಬೋರ್ಡ್ ಶೀಟ್ಗೆ. ಅಂದರೆ ಮತ್ತೆ ಒಂದು ಪೆನ್ಸಿಲ್ ಅಥವಾ ಒಂದು ಮಾರ್ಕರನ್ನು ತಗೊಂಡು ಅದನ್ನು ಕೂಡ ನೀವು ಪೆನ್ಸಿಲಲ್ಲೇ ಡ್ರಾ ಮಾಡ್ಕೊಳ್ಳೋದು ಬೆಸ್ಟ್ ಅಂತ ನಾನು ಹೇಳ್ತೀನಿ. ಯಾಕಂದರೆ ಈ ರೀತಿ ನಾವು ಇಟ್ಟ ಮೇಲೆ ಏನಾಗುತ್ತೆ ಅಂದರೆ ಅದು ಆ ಕಡೆ ಈ ಕಡೆ ಕದಲುತ್ತೆ. ಈ ರೀತಿ ಒಂದು ಡ್ರಾ ಮಾಡೋಕ್ಕೆ ಹೋದಾಗ ಅದು ಆ ಕಡೆ ಈ ಕಡೆ ಮೂವ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಮತ್ತೆ ನೀವು ಕಾರ್ಡ್ಬೋರ್ಡ್ ಶೀಟ್ ಮೇಲೆ ಡ್ರಾ ಮಾಡುವಾಗಲೂ ಸಹ ನೀವೇನು ಮಾಡಬೇಕಂದ್ರೆ ಪೆನ್ಸಿಲನ್ನೇ ಯೂಸ್ ಮಾಡಬೇಕು. ಡೈರೆಕ್ಟಾಗಿ ನೀವು ಮಾರ್ಕರನ್ನು ಯೂಸ್ ಮಾಡಬಾರ್ದು. ನೋಡಿ, ಈ ಸೇಮ್ ಇದು ಔಟರ್ ಬಾರ್ಡರ್ ಏನಿದೆ ಅದನ್ನು ಮಾತ್ರ ನೀವು ಈ ಕಾರ್ಡ್ಬೋರ್ಡ್ ಶೀಟಲ್ಲಿ ಡ್ರಾ ಮಾಡಿಕೊಂಡ್ರೆ ಸಾಕು. ಅದನ್ನು ಮಾಡಿಕೊಂಡು ಮತ್ತೆ ಕಾರ್ಡ್ಬೋರ್ಡ್ ಶೀಟನ್ನು ಕಟ್ ಮಾಡ್ಕೋಬೇಕು. ಸ್ವಲ್ಪ ಕಾರ್ಡ್ಬೋರ್ಡ್ ಶೀಟ್ ಕಟ್ ಮಾಡೋದು ಸ್ವಲ್ಪ ಡಿಫಿಕಲ್ಟ್ ಅನಿಸುತ್ತೆ. ನಿಮ್ಮ ಹತ್ರ ಸಿಸರ್ ಇದ್ದರೆ ಸಿಸರು, ಇಲ್ಲ ಬೇರೆ ಏನು ಎಕ್ವಿಪ್ಮೆಂಟ್ ಇದೆಯೋ ಅದನ್ನು ಯೂಸ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ. ಅದಾದ ಮೇಲೆ ಏನು ಮಾಡಬೇಕಂದ್ರೆ ಮತ್ತೆ ನೀವು ಇದನ್ನು ಎರಡಕ್ಕೂ ಸೇರಿ ಅಂಟಿಸ್ಬೇಕು. ನೋಡಿದ್ರೆ ಅದು ತುಂಬ ಸಿಂಪಲ್ಲಾಗಿ ಕೂಡ ನಿಮಗೆ ಇದಾಗುತ್ತೆ. ನಿಮಗೆ ಏನಾದರೂ ಸ್ಕೂಲಲ್ಲಿ ಯಾವುದಾದ್ರೂ ಪ್ರಾಜೆಕ್ಟ್ ಕೊಟ್ಟರೆ ಈ ಥರ ಪಿಂಕ್ ಡೇ, ಗ್ರೀನ್ ಡೇ, ಆಗ ನೀವು ಬಂದು ಇದನ್ನು ನೀವು ಖಂಡಿತ ಯೂಸ್ ಮಾಡ್ಕೊಳ್ಳಿ. ಯಾಕಂದರೆ ತುಂಬ ಈಸಿ ಆ್ಯಂಡ್ ತುಂಬ ಸಿಂಪಲ್. ನೋಡಿ, ನಾನು ಎರಡೇ ಐಟಮ್ನ ಯೂಸ್ ಮಾಡಿ ಅವನ ಪಿಂಕ್ ಡೇಯನ್ನು ನಾನು ಇಲ್ಲಿ ಕ್ರಿಯೇಟ್ ಮಾಡಿದ್ದೀನಿ. ಆ್ಯಂಡ್ ಫೆವಿಕಾಲ್ ಮಕ್ಕಳ ಮನೇಲಿದ್ದರೆ ಫೆವಿಕಾಲ್ ಅಂತೂ ಇದ್ದೇ ಇರುತ್ತೆ. ಸೊ ಫೆವಿಕಲನ್ನು ಹಾಕಿ ಈ ಪಿಂಕ್ ಶೀಟನ್ನು ಈ ಕಾರ್ಡ್ಬೋರ್ಡ್ ಶೀಟ್ ಮೇಲೆ ಸ್ಟಿಕ್ ಮಾಡಬೇಕು. ಸ್ಟಿಕ್ ಮಾಡುವಾಗ ನೋಡ್ಕೊಂಡು ಸ್ಟಿಕ್ ಮಾಡಿ. ಆ ಕಡೆ ಈ ಕಡೆ ಮೂವ್ ಆದರೆ ಮತ್ತೆ ಅದು ಒಂದು ಸ್ವಲ್ಪ ಗಲೀಜಾಗಿ ಕಾಣಿಸುತ್ತೆ. ಸ್ಟಿಕ್ ಆದಮೇಲೆ ಏನು ಮಾಡಬೇಕಂದ್ರೆ ಒಂದು ಬಟ್ಟೆನ ತೊಗೊಂಡು ಕ್ಲೀನಾಗಿ ಸ್ಟಿಕ್ ಮಾಡೋವಾಗಲೇ ಯಾವುದೇ ರೀತಿಯ ಒಂದು ಬಬಲ್ಸ್ ಬರದೇ ಇರೋ ಥರ ಸ್ಟಿಕ್ ಮಾಡಬೇಕು. ಹಾಗೂ ಒಂದು ವೇಳೆ ಯಾವುದಾದ್ರೂ ಸಣ್ಣ ಪುಟ್ಟ ಬಬಲ್ಸ್ ಬಂದರೆ ಒಂದು ಬಟ್ಟೆನ ತೊಗೊಂಡು ಅದನ್ನು ಕ್ಲೀನಾಗಿ ನಾವು ನಿಧಾನಕ್ಕೆ ಅದನ್ನು ಸರಿಪಡಿಸ್ಕೊಳ್ಬೇಕು. ಇಲ್ಲಿ ನಾನು ಪಡಿಸ್ಕೋತಿದ್ದೀನಿ, ನೀವು ನೋಡ್ಬೋದು. ನಂದು ಸಣ್ಣ ಪುಟ್ಟ ಬಬಲ್ಸ್ ಬಂದಿದೆ, ಅದನ್ನು ನಿಧಾನಕ್ಕೆ ನಾನು ಈ ರೀತಿ ಬಟ್ಟೆಯಲ್ಲಿ ಸರಿಪಡಿಸ್ಕೊಂಡೆ. ಅದಾದಮೇಲೆ ಏನು ಮಾಡಿದೆ ಅಂದರೆ, ಅದು ಲೈಟ್ ಪಿಂಕ್ ಕಾಣಿಸ್ತಿತ್ತು ಅಂತ ಸ್ವಲ್ಪ ಡಾರ್ಕರ್ ಶೇಡ್ ಕೊಡೋದಕ್ಕೆ ಇಲ್ಲಿ ಸ್ಕೆಚ್ ಪೆನ್ನನ್ನು ಯೂಸ್ ಮಾಡಿ ನಾನು ಕಲರ್ ಮಾಡ್ತಿದ್ದೀನಿ. ಫಸ್ಟ್ ಸ್ಕೆಚ್ ಪೆನ್ ಯೂಸ್ ಮಾಡಿದೆ, ಅದು ನನಗೆ ಅಷ್ಟೊಂದು ಚೆನ್ನಾಗಿ ಕಾಣಲಿಲ್ಲ ಅಂತ ಹೇಳ್ಬಿಟ್ಟು ನಾನು ಮತ್ತೆ ಪೇಂಟಿಂದ ಈ ಒಂದು ಐಬಿಸ್ಕಸ್ನ ಕಂಪ್ಲೀಟಾಗಿ ಪೇಂಟ್ ಮಾಡಿದೆ. ಆ್ಯಂಡ್ ಸೈಡಲ್ಲಿ ಲೀವ್ಸ್ ಕೂಡ ಮಾಡಿದ್ದೀನಿ, ನೋಡ್ಬೋದು. ಲೀವ್ಸ್ಗೆ ಕೂಡ ಗ್ರೀನ್ ಕಲರನ್ನು ಮತ್ತೆ ನಾನು ಅದ್ರ ಮೇಲೆ ಗ್ರೀನ್ ಕಲರ್ ಸ್ಕೆಚ್ ಮಾಡಿದೆ. ಇದಾಗಿದೆ ನಮ್ಮ ಪಿಂಕ್ ಡೇ ಕಾನ್ಸೆಪ್ಟ್ಗೆ ನಾವು ಮಾಡಿರುವಂತಹ ದಾಸವಾಳದ ಹೂ. ನಿಮಗೇನು ಇವೇನಾದರೂ ಈ ವಿಡಿಯೋ ಇಷ್ಟ ಆಗಿದೆ ಅಥವಾ ಯೂಸ್ಫುಲ್ ಅನಿಸಿದೆ ಅಂತ ಹೇಳಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಮತ್ತೆ ಇನ್ನು ಹೊಸ ಕಾನ್ಸೆಪ್ಟ್ ಜೊತೆ ಹೊಸ ವಿಡಿಯೋಸ್ ಜೊತೆ ಬರ್ತೀರಿ ಅಂತ ಹೇಳ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.